ಸೊ ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅಭಿಷೇಕ್ ಶೆಟ್ಟಿ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಹೋಗ್ತಾ ಇರೋದು ಆಡೋಣ ಬೆಟ್ಟ ಅಂತ, ನಮ್ಮೂರ ಹತ್ರನೇ. ಸೊ ಅಲ್ಲಿ ಯಾರನ್ನೂ ಅಷ್ಟೊಂದಾಗಿ ಬಿಡಲ್ಲ, ಮನೆ ದೇವರು ಇರೋರ್ಗೆ ಮಾತ್ರ ಬಿಡ್ತಾರೆ. ಅಂದರೆ ವರ್ಷಕ್ಕೊಮ್ಮೆ ಕೊಂಡ ಆಗುತ್ತೆ, ಅದು ಫಾರೆಸ್ಟ್ ಒಳಗಡೆ ಅವರು ಪರ್ಮಿಷನ್ ತೊಗೊಂಡು ಕೊಂಡ ಹಾಕ್ತಾರೆ ವರ್ಷಕ್ಕೊಮ್ಮೆ. ಸೊ ಅದಕ್ಕೆ ಚಿಕ್ಕಂದ್ರಿಂದ ಹೋಗ್ಬೇಕು ಅಂತ ಆಸೆ ಇತ್ತು, ಹೋಗೋಕ್ಕಾಗಿರಲಿಲ್ಲ. ಸೊ ಅದು ಇವಾಗ ಏರಾಡ್ತಾ ಇದೆ. ಸೊ ನಾವು ಬಿಟ್ಟಿದ್ದಾರೆ, ತುಂಬ ಕಷ್ಟ ಬಿದ್ದಿದ್ದೀನಿ ಒಪ್ಸೋದಕ್ಕೆ. ಅಂತೂ ಇಂತೂ ಮನೆಯವ್ರನ್ನೆಲ್ಲ ಒಪ್ಪಿಸಿ ಹೋಗ್ತಾ ಇದ್ದೀನಿ. ಸೊ ಈ ಗಾಡಿಗೆ ಸೂಟ್ ಆಗೋ ಅಂಶಗಳು ಇವೆಲ್ಲ ಬಿಡಿ ಗಾಯ್ಸ್, ಇವೆಲ್ಲ ಏನು ಹೂವು ದಾಟ್ದಂಗೆ ದಾಟ್ಕೊಳ್ತೀವಿ ಇವನ್ನೆಲ್ಲ. ಬೆಂಗಳೂರೊಳಗೆ ಸ್ವಲ್ಪ ದೊಡ್ಡ ದೊಡ್ಡ ಅಂಶ ಹಾಕೋಕೆ ಕೇಳಬೇಕು, ಇವೆಲ್ಲ ಹೂವು ದಾಟ್ದಂಗೆ ದಾಟ್ಕೊಳುತ್ತೆ. ಸ್ವಲ್ಪ ಪ್ರೈಮ್ ಮಿನಿಸ್ಟರ್ ಮೋದಿ ಜೊತೆ ಡಿಸ್ಕಷನ್ ಮಾಡಿ ದೊಡ್ಡ ದೊಡ್ಡ ಅಂಶ ಹಾಕೋಕೆ ಕೇಳಬೇಕು ಈ ಗಾಡಿಗೆ. ಆಹಾ, ಏನು ಹೂವು ಗುರು, ಫೀಲೇ ಆಗಲ್ಲ ಅಂಶ ಐತೆ ಅನ್ನೋದು, ಗೊತ್ತೇ ಆಗಲ್ಲ. ಒಂದೇ ಫ್ಲೋಲ್ಲಿ ಹೋದ್ರೂ ಏನೂ ಗೊತ್ತಾಗಲ್ಲ. ಅದರಲ್ಲೂ ಲೈಟಾಗಿ ಎದ್ದು ನಿಂತ್ಕೊಬಿಟ್ರಂತೂ ಗೊತ್ತೇ ಆಗಲ್ಲ ಅಂದ್ಕೊಳ್ಳಿ. ಟರ್ನಿಂಗ್ ಬೇರೆ ಗುರು, ಆಮೇಲೆ ಆ ಕಡೆಯಿಂದ ಬಂದು ಹೊಡೆದ್ಬಿಟ್ಟವ್ರು. ಆ ಕಡೆಯಿಂದ ಬಂದು ಇಟ್ಬಿಟ್ರೆ ಕಷ್ಟ. ನಮ್ಮಂಥವ್ರು ಸ್ಪೀಡಾಗಿ ಬರ್ತಾ ಇರ್ತಾರೆ. ಹೇಳ್ಡಾ? ಹಾಂ, ಬರ್ತಾ ಇದ್ದೀನಿ. ಇವಾಗ ಇನ್ನೇನು ಆರುವಳ್ಳಿ ಹತ್ತತ್ರ ತಾಟೆಗೆರೆ. ಹಾಂ ಹಾಂ, ಸರಿ ಸರಿ. ಗೈಸ್, ಇವಾಗ ನೋಡೋರಲ್ಲ ರಾಜು ಅಂತ ಫೋನಲ್ಲಿ ಮಾತಾಡ್ದವನು, ಅವನು ಬಂದು ನನ್ನ ಚೈಲ್ಡ್ಹುಡ್ ಫ್ರೆಂಡು, ವಿತೌಟ್ ಚಡ್ಡಿ ಫ್ರೆಂಡು. ಚಡ್ಡಿ ದೋಸ್ತ ಅನ್ನೋದಕ್ಕಿಂತ ವಿತೌಟ್ ಚಡ್ಡಿ ದೋಸ್ತವನು. ಚಡ್ಡಿ ಹಾಕ್ಕೊಳ್ಳೋಕ್ಕೆ ಬರದೇ ಇರೋಗಿಂದನೂ ಹುಟ್ಟಿದಾಗಿಂದನೂ ನನ್ನ ಜೊತೆಲೇ, ಅವನ ಜೊತೆಲೇ ಬೆಳೆದಿರೋದು ನಾನು. ಸ್ವಲ್ಪ ಕಾರಣಾಂತರದಿಂದ 3ನೇ ಕ್ಲಾಸಿಂದ ನಾವು 3ನೇ ಕ್ಲಾಸ್ ಆದಮೇಲೆ ನಾನು ಬೆಂಗಳೂರಿಗೆ ಬರಬೇಕಾಗಿ ಬಂತು, ಅವನು ಅಲ್ಲೇ ಉಳಿಬೇಕಾಗಿ ಬಂತು. 3ನೇ ಕ್ಲಾಸಿಂದ ದೂರ ಆಗಿದ್ದೀವಿ ಅನ್ನೋದಕ್ಕಿಂತ ಹತ್ರ ಆಗಿದ್ದೀವಿ ಅಂತಲೇ ಹೇಳ್ಬೋದು. ಅದು ಈ ದೂರನೇ ನಮ್ಮನ್ನು ಹತ್ರ ಮಾಡಿದೆ ಅಂತಲೂ ಹೇಳ್ಬೋದು. ಯಾಕೆಂದರೆ ನಮ್ಮಿಬ್ಬರ ನಡುವೆ ಜಗಳ ಅನ್ನೋದು ಆಗಿಲ್ಲ, ಜೊತೆಗೆ ಇದ್ದರೆ ಜಗಳ ಅನ್ನೋದು ಆಗಿರೋದು. ಆಬ್ಸಲ್ಯೂಟ್ಲಿ ಹಾಗೇ ಆಗುತ್ತೆ. ಯಾವುದೇ ಫ್ರೆಂಡ್ಸ್ ಆದ್ರೂ ಜಗಳ ಅನ್ನೋದು ಕಾಮನ್ನು, ಯಾವುದೇ ಸಂಬಂಧ ಅಂದ್ರೂ ಜಗಳ ಅನ್ನೋದು ಕಾಮನ್ನು. ಬಟ್ ನಾವಿಬ್ಬರು ದೂರ ಇರೋದ್ರಿಂದ, ವರ್ಷಕ್ಕೆ 3 ಸರಿ ಮಾತಾಡೋದ್ರಿಂದ ಜಗಳ ಅನ್ನೋದು ಆಗಿಲ್ಲ. ಫ್ರೆಂಡ್ಶಿಪ್ಪು ಅಷ್ಟು ಸ್ಟ್ರಾಂಗಾಗಿ ಇದೆ. ನಾವು ಎಷ್ಟು ಡಿಸ್ಟೆನ್ಸ್ ಕೊಡ್ತೀವೋ ಅಷ್ಟು ನಮ್ಮ ಸಂಬಂಧ ಗಟ್ಟಿಯಾಗತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಇರ್ಬೋದು. ಇವಾಗ ಸ್ಕೂಲ್ಗೆ ಹೋಗಿ ಕೀ ಇಸ್ಕೋಬೇಕು, ಮನೆ ಕೀ ಇಸ್ಕೊಂಡು ಮನೆಗೆ ಹೋಗಿ ಆಮೇಲೆ ಹೋಗೋಣ ಹೊರಗಡೆ. ಇದೆ ನಾನು ಚಿಕ್ಕಂದ್ರಲ್ಲಿ ಓದಿದ್ದು ಸ್ಕೂಲು.
ಸಂಘದವರು ಆಮೇಲೆ ಅಮ್ಮ ಯಾಂತರಮ್ಮ ಒಳಗಾದ ಮೇಲೆ ಬಂದಿಲ್ಲ ನಾನು ನಾನು ಬರ್ತೀನಿ ಏನಕ್ಕೆ ಮನ್ಗ ಏನಕ್ಕೆ ಬಾಕ್ಸ್ ಮಡ್ಗಿನ ನೆಡ ಹಾಕೊಟ್ನು ಊಟ ಮಾಡ್ಕೊಳೆ ಬೇಡ ಅಲ್ಲೇ ಮಾಡ್ಕೊತೀನಿ ಬಿಡು ಹೋಟ್ಲ್ ತಕ್ಕೋತೀನಿ ಹೋಟ್ಲ್ ತಕ್ಕೋತೀನಿ ಹೋಟ್ಲಿ ಹಾಂ ಯಾನ್ ತಕೊಂಡೆ ಯಾನ್ ತಗೊಳ್ಳಿ ಯಾನು ಬೇಡ ನನಗೆ ಬೆಡ್ಶೀಟ್ ಒಂದು ಕೊಡು ಒಂದು ಬೆಡ್ಶೀಟ್ ಯಾಕ ಒಂದಿನ ಹಸ್ಕೊಂಡಿದ್ರೆ ಏನೂ ಆಗ್ಬಿಡಲ್ಲ ಕೀ ಕೊಡು ಕೀ ಕೊಡಮ್ಮ ಬೇಡ ಕೈಯ ಅದು ಅವಾಗಲೇ ಆಗಿದ್ದು ಬಿಡು ಬೇಕ್ರಿ ತಕಡೆ ಏನಾರು ಏನು ಬೇಡ ಅಲ್ಲಿ ಬಾಕ್ಸ್ ಮಡಗಿನ ನೆಡ ಹಾಕೊಡ್ತೀನಿ ನಾನು ಬೆಡ್ಶೀಟ್ ಹಾಕೊಡ್ತೀನಿ ನನ್ನ ಗಾಡೀಲಿ ಕೂತ್ಕೊಂಡೆಯಾ ನೀನು ನನ್ನ ಗಾಡೀಲಿ ಕೂತ್ಕೊಂಡೆಯಾ ಹ್ಞೂ ಅದಕ್ಕೆ ಹೇಳಿದ್ದು ನಾನು ತಕ್ಕತೀನಿ ಕೊಡು ಅಂತ ಬೆಡ್ಶೀಟ್ ಎತ್ಕೊತೀನಿ ಕೊಡಮ್ಮ ಸೊ ಗಾಯ್ಸ್ ಇವರೇ ನಮ್ಮಮ್ಮ ನಾವು ಅಮ್ಮ ಅಂತ ಕರಿತೀವಿ ಅಂದರೆ ಅಜ್ಜಿ ನಮ್ಮಮ್ಮ ಅಂದರೆ ನಮ್ಮ ಮಮ್ಮಿ ಅವರ ಮಮ್ಮಿ ಸೊ ನನಗೆ ಎಲ್ಲರಿಗಿಂತ ಜಾಸ್ತಿ ಇಷ್ಟ ಯಾರು ಅಂದರೆ ನಮ್ಮ ಅಜ್ಜಿನೇ ಯಾಕೆಂದರೆ ನಾನು ಜಾಸ್ತಿ ಇವ್ರ ಜೊತೆನೇ ಬೆಳೆದಿದ್ದು ಎಂಡ ಇಲ್ಲೇ ಸಿಕ್ಬಿಟ್ಟ ಏನು ಮಾಡ್ತಿದ್ದ ಇದು ರಗ್ಗೆ ಎತ್ತಿಸ್ಕೊಬತ್ತೀನಿ ನೀರು ಎಷ್ಟು ಗಂಟೆಗೆ ಹೋಗೋದು ಹಾಕು ಇಲ್ಲ ಕಮ್ಮ ಮಡಗ್ತೀನಿ ಫೋನ್ ಎತ್ಕೊತೀನಿ ಕ್ಯಾಮ್ರಾ ಯಾರು ಎತ್ಕೊಂಡಾರೋ ನಡಿ ಸರಿ ಸೊ ಇವಾಗ ನೋಡಿದ್ರಲ್ಲ ಅವನೇನನ್ನ ಚಡ್ಡಿ ದೋಸ್ತ್ ಅನ್ನೋದಕ್ಕಿಂತ ವಿತೌಟ್ ಚಡ್ಡಿ ದೋಸ್ತ್ ಒಳ್ಳೆ ಕಾಮಿಡಿ ಆಯ್ತಲ್ಲ ವಿತೌಟ್ ಚಡ್ಡಿ ದೋಸ್ತ್ ಸೊ ಗಾಡಿನ ಇಲ್ಲೇ ಬಿಡಬೇಕು ನಾವು ನಡ್ಕೊಂಡು ಹೋಗೋದು ನಡ್ಕೊಂಡು ಹೋಗೋದ್ರಿಂದ ಗಾಡಿನ ಇಲ್ಲೇ ಪಾರ್ಕ್ ಮಾಡಿಬಿಡ್ತೀನಿ ಮನೆ ಹತ್ರನೇ ಸ್ಟ್ಯಾಂಡ್ ಹಾಕ್ಬಿಟ್ನಾ ಸೊ ನಮ್ಮ ಮನೆ ತೋರಿಸ್ತೀನಿ ಬನ್ನಿ ನಿಮಗೆ ಇದೇ ನಮ್ಮ ಪುಟ್ಟ ಮನೆ ಸದ್ಯಕ್ಕಿರೋದು ಇದೊಂದೇ ನೋಡೋಣ ಮುಂದೆ ಬೆಂಗಳೂರಲ್ಲಿ ಕಟ್ಟಬೇಕು ಅಂದ್ಕೊಂಡಿದ್ದೀವಿ
ಸದ್ಯಕ್ಕಿದೆ ನಮ್ಮ ಪುಟ್ಟ ಅರಮನೆ. ಕೀ ತೊಗೊಂಡು ನಮ್ಮ ಅಜ್ಜಿ ಬರ್ತಾಯಿದ್ದಾರೆ. ನಮ್ಮ ಅಜ್ಜಿ ಬೇರೆ ಬೈಕಲ್ಲಿ ಕೂರೋಕ್ಕಾಗಲ್ಲ, ಹೈಟ್ ಐತೆ ಗಾಡಿ. ಇದೊಂದು ಬೇಜಾರು ನನಗೆ ನನ್ನ ಗಾಡೀಲಿ. ಅಮ್ಮ ಊಟ ಮಾಡಿದೆ?